ಹಾಯ್ ಆಲ್, ನಮಸ್ತೆ ಎಲ್ಲರಿಗೂ. ನನ್ನ ಮತ್ತೊಂದು ವ್ಲಾಗ್ಗೆ ನಿಮಗಾಗಿ ಸ್ವಾಗತ ಸುಸ್ವಾಗತ. ಸಂಜೆ ಸುಮಾರು ಒಂದು 5-5:30 ಹಂಗೆ ಮಕ್ಕಳು ಎಲ್ಲಾದರೂ ಹೊರಗಡೆ ಕರ್ಕೊ ಅಂತಿದ್ರು. ಅದಕ್ಕೆ ಎಲ್ಲಿ ಹೋಗುವ ಅಂತ ಯೋಚನೆ ಮಾಡ್ರು. ಆಮೇಲೆ ಇವ್ರಿಗೆ ನೆನಪು ಬಂತು, ಮಿರ್ಜಾನ್ ಹೋಗುವ, ಅಲ್ಲಿಂದ ಬ್ರಿಡ್ಜ್ ಎಷ್ಟಾಗದೆ ನೋಡುವ ಅಂತ ಹೇಳಿದ್ರು. ಮಿರ್ಜಾನ್ ತಾರಿಬಾಗ್ಲಿಂದ ಹೆಗಡೆಗೆ ಬ್ರಿಡ್ಜು. ಆಯಿತು ಸರಿ ಅಂತ ಅಂದು ಬಂದರು. ತಾರಿಬಾಗಿಲು ಒಳಗಡೆ ಬಂದು ಎಲ್ಲಿವರೆಗೆ ಕಟ್ತಾಯಿದ್ರು, ಎಲ್ಲಿವರೆಗೆ ಆಗದೆ ನೋಡುವ ಬ್ರಿಡ್ಜು ಅಂತ ಬಂದದ್ದು. ಸಂಡೇ ಹಿಂಗೆ ಊರು ಸರೌಂಡಿಂಗೆ ನಾವೆಲ್ಲರೂ ತಿರ್ಗಾಡೋಕೆ ಹೋಗೋದು ಅಂದರೆ ಹಿಂಗೆ ನಮ್ಮ ಸಣ್ಣ ಪುಟ್ಟ ಅಲ್ಲೇ ಊರು ಸರೌಂಡಿಂಗೆ ಎಂತೆಂಥ ಅದೇ ನೋಡ್ದು. ತುಂಬ ದೂರ ಎಲ್ಲ ಹೋಗೋದಿಲ್ಲ. ದೂರ ಹೋಗೋದಂದ್ರೆ ನಮ್ಮದು ಕುಮಟಾನೇ, ಇಲ್ಲಾಂದ್ರೆ ಹಿಂಗೆ ಊರು ಸೈಡೇ. ಹಾಗೆ ಮಿರ್ಜಾನ್ ಒಳಗಡೆ ಬಂದಾಯಿತು. ಸ್ಟಾರ್ಟಿಂಗ್ ಕಟ್ಬೇಕಾದ್ರೂ ನೋಡಿದ್ರು, ಅದ್ರಂದ್ರೆ ಸುಮಾರು ಸಲ ನೋಡ್ಕೊಂಡು ಹೋದ್ರು. ಸುಮಾರು ಆಗದೆ ಅನ್ನಿಸ್ತು ನಮಗೆ. ಮತ್ತು ಈ ಥರ ಸೀನ್ ನಮ್ಮ ರಿಷುಗೆ ಇಷ್ಟ. ನೀರಂದರೆ ರಾಶಿ ಇಷ್ಟ ಅವನಿಗೆ. ಬರೀ ಬೀಚ್ ಹೋಗುವ ಅಂತಿರ್ತ. ಅದಕ್ಕೆ ಇಲ್ಲಾದರೂ ಕರ್ಕೊಬರುವ. ನೀರಲ್ಲಿ ಕಲ್ಲು ಹಾಕೋದು ಅವನಿಗೆ, ಕಲ್ಲು ಹೊತ್ತಾಕೋದು ಅದೇ ಖುಷಿ ಅವನಿಗೆ. ಇಲ್ಲಾದರೂ ಕರ್ಕೊಬರುವ, ಸ್ವಲ್ಪ ಹೊತ್ತು ಆಡೋರು ಅಂತ ಇಲ್ಲಿ ಕರ್ಕೊಬಂದರು. ಬ್ರಿಡ್ಜ್ ನೋಡಿ ಒಂದು ಸ್ವಲ್ಪ ಹೊತ್ತು ಇಲ್ಲೇ ಆಡಿಸುವ ಮಕ್ಕಳಿಗೆ ಅಂತ ಬಂದರು. ಇಲ್ಲಿಂದ ಆ ಕಡೆ ಹೋದರೆ ಹತ್ತಿರ ಹೆಗಡೆ. ಸುಮಾರು ಸಲ ನಾವು ಅದೇ ಲಾಂಚಲ್ಲಿ ಆಚೆಗೆ ಹೆಗಡೆಗೆ ಹೋಗಾರೆ. ಈಗ ನೀವು ನೋಡ್ಬೋದು, ಇನ್ನೂ ಕಂಪ್ಲೀಟಾಗಿ ಆಗಲಿಲ್ಲ ಅನಿಸ್ತದೆ. ಅದಕ್ಕೆ ಲಾಂಚಲ್ಲಿ ಜನ ತಗೊಬರುತ್ತೆ. ಅದೇ ಲಾಂಚಲ್ಲಿ ಹೋಗೋದು ಕೂಡ ಒಂದು ಮಸ್ತ್ ಎಕ್ಸ್ಪೀರಿಯನ್ಸೇ. ಮಸ್ತ್ ಆಗ್ತದೆ. ಫುಲ್ ನೀರಲ್ಲೇ ಹೋಗ್ತಿರೋಂಗೆ ಫೀಲ್. ಅದರಲ್ಲಿ ಹೋಗೋದು ರಾಶಿ ಖುಷಿನೇ. ಮಕ್ಕಳಿಗೆ ಆಡೋಕೆ ಅಂತ ಚಲೋ ಜಾಗ ಇರಲಿಲ್ಲ. ಅದಕ್ಕೆ ಇನ್ನೊಂದು ಕಡೆ ಹೋಗುವ ಅಂತಂದರು. ಇನ್ನೊಂದು ಕಡೆ ಎಲ್ಲಿ ಅಂದರೆ ಕೊಡ್ಕಣಿ ಬ್ರಿಡ್ಜು. ಕೊಡ್ಕಣಿಯಿಂದ ಐಗಳ ಕೂರ್ವೆಗೆ. ಅದು ಕೂಡ ಅಷ್ಟೇ. ಆ ಬ್ರಿಡ್ಜಿಂದ ಆಲ್ರೆಡಿ ನಾವು ವಿಡಿಯೋ ಮಾಡಿದ್ದೆ. ಚಂದ ಪ್ಲೇಸು, ಫೋಟೋಶೂಟ್ಗೆಲ್ಲ ಮಸ್ತ್ ಆಗ್ತದೆ ಅಲ್ಲಿ ಅಂತ. ಸೊ ಅಲ್ಲಿ ಹೋಗುವ, ಅಲ್ಲಿ ಸ್ವಲ್ಪ ಆಡೋಕ್ಕೆಲ್ಲ ಜಾಗ ಅದೇ ಮಕ್ಕಳಿಗೆ ಅಂತ ಅಂದರು ಇವರು. ಅಡ್ಡಿಲ್ಲ ಅಂತ ಅಂದು ಕೊಡ್ಕಣಿ ಒಳಗಡೆ ಹೋದರು. ಅಲ್ಲಿ ಮಕ್ಕಳಿಗೆ ಒಂಚೂರು ಆಡಿಸುವ ಅಂತ ಪ್ಲ್ಯಾನ್ ನಮ್ಮದು. ಬ್ರಿಡ್ಜ್ ಮೇಲೆ ಹೋಗಲಿಲ್ಲ, ಕೆಳಗೆ ಹೋಗುವ, ಅಲ್ಲಿ ಆಟ ಆಡೋಕ್ಕೆ ಜಾಗ ಅದೇ ಅಂದರು ಇವರು. ಸೊ ಬ್ರಿಡ್ಜ್ ಕೆಳಗಡೆಯಿಂದ ಹೋದರು. ಅಲ್ಲೇ ಲೆಫ್ಟಿಗೆ ದೇವಸ್ಥಾನ ಅದೇ, ಸೂಲ್ಬೀರ್ ದೇವಸ್ಥಾನ. ಆ ಕಡೆ ಎಲ್ಲ ಬಂದಿದ್ರಿ ಅಂದರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿರ್ಬೋದು ದೇವಸ್ಥಾನದ್ದೆಲ್ಲ. ಆಟ ಆಡೋಕ್ಕೆ ಚಲೋ ಜಾಗ ಅಂದರೆ ಅಲ್ಲೇ ರೈಟಿಗೆ ಹೋಗಬೇಕು. ಸೊ ರೈಟಿಗೆ ಹೋದರು. ನಾವು ಯಾವಾಗ ಬಂದಿದ್ರು, ಸುಮಾರು ಸಲ ಬಂದಿದ್ದರು. ಇಲ್ಲಿ ವಿಡಿಯೋನ ಮಾಡಲಿಲ್ಲ ಅನಿಸ್ತದೆ. ಇಲ್ಲಿ ಚಂದ ಪ್ಲೇಸ್ ಅದೇ ನೋಡಿ. ಮಕ್ಕಳಿಗೆ ಇಲ್ಲೇ ಆಡೋಕ್ಕೆ ಚಲೋ ಅಂತ ಅಂದರೆ ಇಲ್ಲೇ ಹತ್ತಿರ ನೀರದ್ದೆ ಅಲ್ವಾ, ಅಲ್ಲೇ ಪಕ್ಕದಲ್ಲೇ ಕಲ್ಲು ರಾಶಿ ಎಲ್ಲ ಅದೇ. ಸೊ ಕಲ್ಲು ತೆಗ್ದು ನೀರಿಗೆ ಹೊತ್ತಾಕೋದು ರಿಷು ಕೆಲಸ ಅದೇ. ಅವ್ನು ಹಿಂಗೆ ಆಟ ಆಡೋದೇ ಇಷ್ಟ. ಸನ್ಸೆಟ್ ವ್ಯೂ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಇದೆ ಅಂತ. ನಾನು ಮುಂಚೆ ಬಂದಾಗಲೂ ಅಷ್ಟೇ ಸನ್ಸೆಟ್ ತೋರಿಸಿದ್ದೆ. ಈಗಲೂ ಅಷ್ಟೇ ಎಷ್ಟು ಚೆಂದ ಕಾಣಿಸ್ತಾ ಇದೆ. ಇಂಥ ಚಂದ ಸೀನ್ ನಮ್ಮ ಸರೌಂಡಿಂಗ್ ನಮ್ಮ ಹತ್ತಿರದಲ್ಲೇ ಇರ್ತದೆ ಆ್ಯಕ್ಚುಲಿ. ಇದನ್ನು ನೋಡೋಕ್ಕೆ ಎಷ್ಟೋ ದೂರ ಹೋಗಿ ನೋಡ್ಕೊಬರೋರು ಇದ್ದರು. ಸೊ ಗಾಡೀಲಿ ಲಾಲಿಪಾಪ್ ಇತ್ತು, ಅದನ್ನು ನೋಡಿಬಿಟ್ಟ ರಿಷು. ಲಾಲಿಪಾಪ್ ಬೇಕೇ ಬೇಕು ಅಂತಂದ. ಹಾಗೆ ಲಾಲಿಪಾಪು ಕೂಡ ತೆಕ್ಕೊಟ್ರು ಅವ್ರ ಪಪ್ಪ. ನಂಗೆ ಸಡನ್ ನೆನಪಾಯಿತು, ನನಗೇನೋ ದುಡ್ಡು ಕೊಡಬೇಕಿತ್ತು ಇವ್ರು ₹100. ಹೇಳಿದೆ, ನೀವು ನಂಗೆ ₹100 ಕೊಡಲೇ ಇಲ್ಲ ಅಂತ. ನೆನಪಾದಾಗಲೇ ಕೊಡ್ತೇನೆ, ₹100 ಮಾರೈತಿ, ಇಟ್ಕೊಳ್ಳೋದಿಲ್ಲ ಅಂದ್ಕೊಂಡು ₹100 ತೆಕ್ಕೊಟ್ರು. ಬೀಚ್ ದಡ ಕಂಡ್ಕೊಳ್ಳೆ ರಿಷು ಮತ್ತೊಂದು ಯಾವಾಗಲೂ ABCD ಬರೀಕ್ಕೆ ಶುರು ಮಾಡಿಬಿಡ್ತಾ. ಹಾಗೆ ABCD ಬರೀಕ್ಕೆ ಶುರು ಮಾಡ್ದೆ. ನಮ್ಮನೆಯವರು ವಿಡಿಯೋ ಮಾಡ್ಕೊಳ್ತಾ ಇದ್ದರು, ಬರೀ ಮಗ ಬರೀ ಅಂತ. ಇದನ್ನೆಲ್ಲ ನಾನು ನನ್ನ ಮೊಬೈಲಲ್ಲಿ ಕ್ಯಾಪ್ಚರ್ ಮಾಡ್ಕೊಳ್ತಿದ್ದೆ. ಅವ್ರ ಪಪ್ಪ ವಿಡಿಯೋ ಮಾಡ್ಕೊಳ್ತಿದ್ರು ಸೀನ್ನ. ಮಗ ಬರೀತಿದ್ದ, ಸಿಯಾ ಲಾಲಿಪಾಪ್ ತಿಂದಿತ್ತು. ಹಾಗೆ ಸ್ವಲ್ಪ ನಾನೇ ಮಾಡ್ಕೊಂಡೆ ವಿಡಿಯೋ. ನಾನೇ ಮಾಡ್ಕೋಬೇಕಲ್ಲ, ನಂದು ಯಾರೂ ಮಾಡೋರಿಲ್ಲ. ಸೊ ನೋ ಮೇಕಪ್ ಲುಕ್, ಅದು ಏನು ಮಾಡಿಲ್ಲ, ಸಿಂಪಲ್ಲಾಗಿ. ಹಾಗೆ ಒಂದು ಅರ್ಧ ಗಂಟೆ ಮಕ್ಕಳೆಲ್ಲ ಆಟ ಆಡಿದ್ರು. ಮೇಲೊಂಚೂರು ಹೋಗಿ ನೋಡುವ ಅಂದರು. ಬ್ರಿಡ್ಜ್ ಮೇಲ್ಗಡೆ ಸ್ವಲ್ಪ ನೋಡಿದ್ರು. ಅದಾದಮೇಲೆ ಕತ್ಲೆ ಆಯ್ತಾ ಬಂತು. ಹಾಗೆ ಮನೆಗೆ ನಾವಲ್ಲಿಂದ ರೈಟ್ ಹೇಳಿದ್ರು. ಇದು ನೆಕ್ಸ್ಟ್ ಡೇ ವ್ಲಾಗ್ ರೆಕಾರ್ಡ್ ಮಾಡ್ಕೊಂಡಿರೋದು. ಕುಮಟಾ ಹೊರಟಿದ್ದೆ, ಫ್ರೆಂಡು ಬರುತ್ತೆ ಅಂದಿದೆ. ಸೊ ಸೇಮ್ ಬಸ್ಸಿಗೆ ಟ್ರೈ ಮಾಡಿದ್ರು, ಸಿಗಲಿಲ್ಲ. ಅವಳು ಮುಂಚೆ ಬಸ್ಸಿಗೆ ಹೋದ್ಲು, ನಾನು ಅದರ ಹಿಂದಿನ ಬಸ್ಸಿಗೆ ಹೋದೆ. ಅಲ್ಲೋಗಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡಿದೆ. ಅದಾದಮೇಲೆ ಬಂದ್ಲವಳು. ನನಗೆ ಸುಸ್ತಾಗೋಗಿತ್ತು, ಸಾಕಾಗೋಯ್ತು ಬಿಸಿಲಲ್ಲಿ. ಸುಸ್ತನ್ನೋಕ್ಕೆ ಜಸ್ಟ್ ಬಂದ ಕೂಡ ಸುಸ್ತಾಗಲಿಲ್ಲ, ಸೆಕೆ ಆಗಿ ಸಾಕಾಗೋಯ್ತು. ಅದಕ್ಕೆ ಪಟ್ಟಂತ ಹೋಗಿ ಒಂದು ಐಸ್ ಕ್ರೀಮ್ ತಿನ್ನುವ ಅಂತ ಹೋದರು. ಟ್ರೆಂಡ್ಸ್ ಕೆಳಗಡೆ ಇತ್ತು ಕೆಫೆ 3 B's ಅಂತ. ಅಲ್ಲೇ ಯಾಕಂದರೆ ನನ್ನ ಫ್ರೆಂಡ್ ಯಾವತ್ತೂ ತಿಂದಿರಲಿಲ್ಲ, ಅದಕ್ಕಾಗಿ ಅಲ್ಲೇ ಹೋಗುವ ಅಂತ ಡಿಸೈಡ್ ಮಾಡಿ ಅಲ್ಲೇ ಹೋಗಾಯಿತು.
ಇಬ್ಬರು ಒಂದೊಂದು ಗಡ್ಬಡ್ ಐಸ್ ಕ್ರೀಮ್ ತಿಂದರು. ಗಡ್ಬಡ್ ಐಸ್ ಕ್ರೀಮ್ ತಿಂದುಬಿಟ್ಟು ಟ್ರೆಂಡ್ಸ್ ಅದೇ ಮೇಲ್ಗಡೆ ಹೋಗಿ ನೋಡುವ ಏನಾದರೂ ತಗೊಳ್ಳುವಂಥದ್ದು ಕಾಣಿಸ್ದೆ ನೋಡುವ ಅಂತ ಅಂತು ಫ್ರೆಂಡ್. ಆಯ್ತು ಸರಿ ಅಂತ ಅಂದೆ. ಸೊ ಒಳಗಡೆ ಹೋದ್ವಿ. ಏನೋ ತಗೊಳ್ಳೋದು ಅದೇ ಹೇಳಿ ನಾವಿಲ್ಲಿ ಹೋದದ್ದಲ್ಲ, ಸುಮ್ಮನೆ ಹೋಗುವ ಅಂತ ಹೋದದ್ದು. ಹೋಗಾದ್ಮೇಲೆ ಎಲ್ಲ ನೋಡಿ ಏನಾದರೂ ಒಂದು ಇಷ್ಟ ಆಯಿತು ಅಂದರೆ ತಗೊಳ್ಳೋದು. ಹಾಗೆ ಸ್ವಲ್ಪ ಟೀ ಶರ್ಟ್ಸು ಇದು ಟಾಪ್ಸು ಎಲ್ಲ ನೋಡಿದ್ರು. ಯಾವುದು ಲೈಕ್ ಅನ್ನಿಸ್ಲಿಲ್ಲ ನನಗೆ. ಇವಾಗ ಬರೀ ಎಲ್ಲೋದ್ರು ಮಕ್ಕಳ ಬಟ್ಟೆನೇ ಕಣ್ಣಿಗೆ ಬೀಳ್ತದೆ. ಸೊ ಮಕ್ಕಳ ಬಟ್ಟೆ ಎಲ್ಲ ಒಂದು ರೌಂಡ್ ನೋಡಿದೆ. ಅದು ಗರ್ಲ್ ಬೇಬೀಸ್ ಬಟ್ಟೆ ನೋಡೋಕ್ಕಂತೂ ರಾಶಿ ಖುಷಿಯ. ಅದೆಲ್ಲ ನೋಡಿದ್ರು. ಆಮೇಲೆ ಮಗಂಗೆ ಏನಾದರೂ ನೋಡುವ ಅನ್ನಿಸ್ತು. ಸೊ ಬಾಯ್ಸ್ದೆಲ್ಲ ಮೇಲ್ಗಡೆ, ಅದಕ್ಕೆ ಮೇಲೆ ಬಾಯ್ಸ್ ಟಿ ಶರ್ಟ್ ಇಬ್ಬರು ಒಂದೊಂದು ತಗೊಂಡ್ರು. ಅದಾದಮೇಲೆ ಇನ್ನೊಂದು ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡ್ರು. ಹಾಗೆ ಹೊಟ್ಟೆ ಹಸಿತಿತ್ತು, ಊಟ ಎಲ್ಲಿ ಮಾಡುವ ಅಂತ ಅಂದ್ಕೊಂಡು ಹೋಟೆಲ್ ಹುಡುಕೋಕೆ ಶುರು ಮಾಡಿದ್ರು. ಯಾವ ಹೋಟೆಲ್ ಹೋಗುವ ಅಂದ್ಕೊಳ್ತಿರ್ಬೇಕಾದ್ರೆ ಯಾವತ್ತೂ ಹೋಗಲಿಲ್ಲಲ್ಲ ಅಂಥ ಹೋಟ್ಲಿಗೆ ಹೋಗುವ ಇವತ್ತು ಅಂತ ಅಂದ್ಕೊಂಡ್ರು. ಸುಮಾರು ಆಲ್ಮೋಸ್ಟ್ ಎಲ್ಲ ಹೋಗದ್ದೇ ನಾವು. ಕನೆಗೆ ನೆನಪಾಯಿತು ಮಂದಾರ ಎಲೈಟ್ ಹೋಗುವ, ಬ್ರೌನ್ ವುಡ್ ಮೇಲ್ಗಡೆ ಉಂಟಲ್ಲ ಅಲ್ಲಿ ಅಂತ. ಎಂತಕ್ಕಂಥದ್ದು ನಾವು ಯಾವತ್ತೂ ತಿನ್ನಲಿಲ್ಲಾಗಿತ್ತು. ಅದಕ್ಕೆ ಫ್ರೆಂಡ್ಗೆ ಅದು ಅಲ್ಲೇ ಹೋಗುವ ಪ್ಲೀಸ್ ಅಂತ, ಅವ್ರದ್ದೇನೆ ಕೋಸ್ಟಲ್ ಕಿಚನ್ ಅಂತ ಉಂಟಲ್ಲ ಅಲ್ಲಿ ಹೋದರು. ನಮ್ಮ ಕುಮಟಾಲಂತೂ ಹೋಟೆಲ್ಲಿಗೆ ಕಡಿಮೆ ಇಲ್ಲ. ಪ್ರತಿ ವರ್ಷ ಒಂದೊಂದು ಹೊಸದು ಆಗ್ತಾನೇ ಇದೆ. ತುಂಬ ಆಪ್ಷನ್ಸ್ ಇದೆ, ಚಲೋ ಅನಿಸ್ತದೆ. ಯಾವುದಾದ್ರೂ ಹೋಟ್ಲಿಗೆ ಹೋಗ್ಬೋದು. ಅಂಕೋಲ ಎಲ್ಲ ಹೋದರೆ ಅಲ್ಲಿ ಭಾಳ ಆಪ್ಷನ್ ಇಲ್ಲವೇ ಇಲ್ಲ. ಸೊ ಸುಮಾರು ಆಪ್ಷನ್ ಸಿಗ್ತದೆ ಇಲ್ಲಿ. ಅಲ್ಲಿ ಐ ಲವ್ ಕುಮಟಾ ಅಂತ ಇತ್ತಲ್ಲ, ಅಲ್ಲಿ ಫೋಟೋ ತೆಗಿಬೇಕಂತ ಸುಮಾರು ಟ್ರೈ ಮಾಡಿದ್ರು. 4-5 ಜನ ಬಾಯ್ಸ್ ಅಲ್ಲಿಂದ ಹಂದಾಡಲೇ ಇಲ್ಲ. ಸುಮ್ಮನೆ ಮ್ಯಾಲೆ ಬಂದರು. ಹೋಟೆಲೆಲ್ಲ ಚೆಂದ ಇತ್ತು, ಹೊರಗಡೆಯಿಂದ ಒಳಗಡೆ ಎಂಟ್ರೆನ್ಸು ಎಲ್ಲನೂ ಕೂಡ. ಇನ್ನೇನು ಫುಡ್ ಹೆಂಗದೆ ನೋಡಬೇಕು. ನಾನ್ ವೆಜ್ ನಾನೊಬ್ಬಳೇ ತಿನ್ನೋದು, ಫ್ರೆಂಡು ವೆಜಿಟೇರಿಯನ್ನು. ಅದಕ್ಕೋಸ್ಕರ ಹೆಂಗಿರ್ತದೆ ನಾನು ಕಲಿತೆ ಬಂದರು ಒಳಗಡೆ. ಡ್ರೈಯಲ್ಲಿ ಅಂದರೆ ಚಿಕನ್ ಲಾಲಿಪಾಪ್ ಆರ್ಡರ್ ಮಾಡಿದ್ದೆ. ಹಾಗೇ ರೋಟಿ ಆರ್ಡರ್ ಮಾಡಿದ್ರು. ಅದಾದಮೇಲೆ ನಾನು ಹೈದ್ರಾಬಾದಿ ಚಿಕನ್ ಆರ್ಡರ್ ಮಾಡಿದೆ. ಫ್ರೆಂಡು ಪನ್ನೀರ್ ಮಸಾಲ ಆರ್ಡರ್ ಮಾಡ್ಕೊಂಡ್ಲು. ಇನ್ನೊಂದು ಸಲ ಬಂದು ಮಕ್ಕಳು ತಿನ್ನುವ ಅನ್ನೋ ಥರ ಏನು ನಂಗೆ ಫೀಲ್ ಆಗಲಿಲ್ಲ. ಯಾಕೆಂದರೆ ಅಷ್ಟೊಂದು ಏನು ನಂಗೆ ಲೈಕ್ ಆಗಲಿಲ್ಲ ಐಟಮ್ಸ್ ಎಲ್ಲ. ಓಕೆ ಇತ್ತು. ಮತ್ತು ಯಾವತ್ತೂ ಇಲ್ಲಿ ಬೇಡ ಬರೋದು ಅಂತ ಅಂದ್ಕೊಂಡ್ರೆ ನಾವು ಓಕೆ ಫುಡ್ ಏನು ಅಂದ್ಕೊಂಡು ಹಂಗಿರಲಿಲ್ಲ. ಎಲ್ಲ ತಿಂದು ಆಮೇಲೆ ಅದು ಲಾಲಿಪಾಪೆಲ್ಲ ಒಬ್ಬಳಿಗೆ ತಿನ್ನೋಕ್ಕಾಗಲಿಲ್ಲ. ಅರ್ಧ ಖಾಲಿ ಮಾಡಿ ಇನ್ನು ಅರ್ಧನ ಪಾರ್ಸೆಲ್ ಮಾಡಿಸ್ಕೊಂಡೆ. ಆಯ್ತೆಲ್ಲ ಮುಗಿಸಿ ಮನೆಗೆ ಹೊರಡುವ ಅಂತ ಬಸ್ ಸ್ಟ್ಯಾಂಡಿಗೆ ಬಂದರೆ ಕಾಲೇಜ್ ಮಕ್ಕಳ ಗುಂಪೆ ರಾಶಿ. ಬಸ್ಸೆಲ್ಲ ಫುಲ್ ರಶ್ಶು. ಅದಕ್ಕಾಗಿ ವೆಯ್ಟ್ ಮಾಡುವ, ಇನ್ನೊಂದು ಬಸ್ಸಿಗೆ ಹೋಗುವ ಆರಾಮ್ಸೆ ಕೂತ್ಕೊಂಡು ಅಂತ ಮಾತಾಡ್ಕೊಂಡು ಅಲ್ಲೇ ಕೂತ್ಕೊಂಡ್ರು. ಹೆವಿ ಬಸ್ ರಶ್ ಇತ್ತು. ಕಡೆಗೆ ಇನ್ನೊಂದು ಬಸ್ ಬಂತು. ಆಮೇಲೆ ಮನೆಗೆ ಹೋದರು. ಖಾಲಿ ಇದ್ದ ಬಸ್ಸಿಗೆ ಹತ್ಕೊಂಡು ಹೋದರು. ಆರಾಮ್ ಸೀಟಲ್ಲಿ ಕೂತ್ಕೊಂಡು ಹೋಗುವ, ಊಟ ಮಾಡ್ಕೊ ಬಂದದ್ದಲ್ಲ ನಿಂತ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು. ಸೊ ಅದರ ನೆಕ್ಸ್ಟ್ ಡೇ ಮನೆಯವರು ಶಾಲೆಗೆ ಹೋಗಬೇಕಾದ್ರೆ ಸಿಯಾನ ಮತ್ತು ರಿಶುನ ಅಮ್ಮನ ಹತ್ರ ಬಿಟ್ಟು ಹೋಗಿದ್ರು. ಅಮ್ಮ ಬರಬೇಕಾದ್ರೆ ಮೀನೇನಾದರೂ ಇದ್ದರೆ ತಗೋಬಾ ಅಂತ ಹೇಳಿದ್ದು. ಅದಕ್ಕೆ ನಮ್ಮೂರು ಮೀನು ಮಾರ್ಕೆಟ್ಗೆ ಹೋಗ್ಕೊಂಡು ಮೀನು ಎಂಥದೇ ನೋಡುವ ತಗೊಂಡು ಅಮ್ಮನ ಮನೆಗೆ ಹೋಗುವ ಅಂತ ಮೀನು ಮಾರ್ಕೆಟ್ ಕಡೆ ಹೊರಟಿದೆ. ನಮ್ಮ ಮನೆಯಿಂದ ಒಂದು 5 ನಿಮಿಷ ವಾಕೇಬಲ್ ಡಿಸ್ಟೆನ್ಸಲ್ಲಿ ಮೀನು ಮಾರ್ಕೆಟ್ ಅದೇ ನಮಗೆ. ಮೀನು ತರೋಕೆ ಹೋದೆ. ನನ್ನ ಹತ್ರ ತಗೊಂಡು ಎಲ್ಲರೂ ಕರೀತರು. ಯಾರ ಹತ್ರ ತಗೋಬೇಕು ಹೇಳಿ ಗೊತ್ತಾಗೋದಿಲ್ಲ. ಎಲ್ಲ ಮೀನು ನೋಡಿದೆ ಯಾವ್ದು ತಗೊಳ್ಳೋದು ಅಂತ. ಕಡೆಗೂ ಗೊತ್ತಾಗಲಿಲ್ಲ. ಎಂತಕ್ಕಂದರೆ ಅಮ್ಮಗಾಗಿತ್ತು ಮೀನು. ಅದಕ್ಕೆ ಅಮ್ಮಗೆ ಫೋನ್ ಮಾಡಿ ಕೇಳಿದೆ ಯಾವ್ದು ತಗೊಳ್ಳಿ ಅಂತ. ಅಮ್ಮ ಹೇಳೋದು ಮೀನು ತಗೊಂಡು ನಾನು ಅಲ್ಲಿಂದ ಅಮ್ಮನ ಮನೆ ಹೊರಟೆ. ಬೈ ವಾಕಲ್ಲಿ ಹೋದರೆ ಅಮ್ಮನ ಮನೆ ನಮ್ಮ ಮನೆಯಿಂದ ಒಂದು 15 ನಿಮಿಷ. ಅದಕ್ಕೆ ನಾನು ಸ್ಪೀಡಾಗಿ ನಡ್ಕೊಂಡು ಹೋದೆ. ಹೋದ ತಕ್ಷಣ ರಿಶುನ ಶಾಲೆಗೆ ಕಳಿಸ್ಕೊಡ್ಬೇಕಿತ್ತು. ಅದಕ್ಕೆ ಸ್ವಲ್ಪ ಫಾಸ್ಟಾಗಿ ನಡ್ಕೊಂಡು ಹೋದೆ. ಆ ಕಡೆ ಕೈ ನೋಬಿತಾ ರಿಶು ಮಗಲ್ಲ ನೀನು. ನೋಬಿತಾ ಬಾ, ಹೋಗು ಬಾ. ಬಂದಿಲ್ಲ ನೀ ಬೇಗ ಗಿಟಕ್ ಫಾಸ್ಟ್ ಬಾ. ಸಿಯ ಬರುದು
ಬಂತು. ಅಯ್ಯೋ ದೇವ್ರೆ, ಬೇಗ ನಡಿ ಬೇಗ ನಡಿ. ಸಿಯಾ ನೋಡಿದರೆ ತಾನು ಬರ್ತಿದ್ದೆ ಅಂತದೆ, ಅದಕ್ಕೋಸ್ಕರ ಬೇಗ ಎಸ್ಕೇಪ್ ಆದ್ರೆ ನಾವು. ಬೀಳ್ವೆ ಸಾವಕಾಶ ಬಾ. ನಮ್ಮ ಅಮ್ಮನ ಮನೆಯಿಂದ ಒಂದು 5 ನಿಮಿಷದ ಹಾದಿ ಅಷ್ಟೇ ಶಾಲೆ. ಗೇಟ್ ತೆಗೆದ್ಬೇಡ್ವಾ? ಗೇಟ್ ತೆಗೆದ್ಬೇಡ್ವಾ? ಸಾವಕಾಶ ಹೋಗು. ದಾಟಬೇಕು ನೀನು, ಸಾವಕಾಶ ದಾಟು. ಸಾವಕಾಶ ಸಾವಕಾಶ ಸಾವಕಾಶ. ಬರಬೇಕಾ ಮಮ್ಮಿ? ಮಮ್ಮಿ ಬರಲಾ? ಅಲ್ಲಿವರೆಗೆ ಬರಬೇಕಾ? ನಮ್ಮ ಶಾಲೆ, ನಾನು ಅಂಗನವಾಡಿ, ಆಮೇಲೆ 1ರಿಂದ 7 ಇದೇ ಶಾಲೆಯಲ್ಲಿ ಕಲ್ತದ್ದು. ಸೊ ನನ್ನ ಮಗನೂ ಸೇಮ್ ಶಾಲೆಗೆ ಬರೋ ಥರ ಆಯಿತು. ಇವಾಗೆಲ್ಲ ಶಾಲೆನ ಮಸ್ತ್ ಇಂಪ್ರೂವ್ ಮಾಡಾರೆ. ಪೂರ್ವಿ, ರಕ್ಷಾ. ಮನೆಗೆ ಬಂದೆ ರಿಶುನ ಕಳಿಸಿ. ಏನು ಮಾಡ್ತಿದ್ದೆ ಮಗ? ಗಾಡಿ ಇಡ್ದೆ ಹೌದಾ? ಹೌದೇನೆ ಸುಬ್ಬಿ ಗಾಡಿ ಬಾ. ಅಕ್ಕಿ ಹಾಕಿದೆ ಅಲ್ಲ? ಹಾಗೆ ಚಿಕ್ಕಿ ಮನೆಯಲ್ಲಿ ಹೋದರು. ಪೇರ್ಲೆಹಣ್ಣು ಆಗದೆ ತಂಗಿ ಕುಯ್ಕಳ್ಳಿ ಅಂತು ಚಿಕ್ಕಿ. ಅದಕ್ಕೆ ಹೋಗಿ ಪೇರ್ಲೆಹಣ್ಣು ಇಷ್ಟ ಆಗದೆ ನೋಡುವ ಅಂತ ಕುಯ್ತಿದ್ದೆ. ಮುಟ್ಟುವಂಗೆ ಇರಲಿಲ್ಲ, ಅದಕ್ಕೆ ಒಂದು ಕೋಲ್ ತಗೊಂಡು ಕುಯ್ತಿದ್ದೆ. ಮಂಗ ಇಡೋದೇ ಇಲ್ಲ, ಬೆಳೆ ದೊಡ್ಡಾಗುವವರೆಗೆ ಮಂಗ ಖಾಲಿ ಮಾಡಿಬಿಡ್ತದೆ. ಕಾಯಿ ಮಗದು ಕಾಯಿ ಕಾಯಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್, ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಈ ವ್ಲಾಗನ್ನು ಇಲ್ಲೇ ಸ್ಟಾಪ್ ಮಾಡ್ತೀನಿ. ಮತ್ತು ನಿಮಗೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ ಬಾಯ್.